ವಿರೋಧಿಗಳಿಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಡಿವಿ ಗುಂಡಪ್ಪ ಸಾಲು ಹಂಚಿಕೊಂಡು ಸಿಂಹ ತಿರುಗೇಟು ಕೊಟ್ಟಿರೋದು ವಿರೋಧಿಗಳಿಗೆ. ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿರೋದು ಯಾವ ರೀತಿ ಡಿವಿಜಿ ಅವರ ಸಾಲುಗಳನ್ನು ಹಂಚಿಕೊಂಡು ತಿರುಗೇಟು ಕೊಟ್ಟಿದ್ದಾರೆ ಅಂದ್ರೆ ಯಾವ ಸಾಲುಗಳು ಅಂತಂದ್ರೆ, ಸತ್ತನೆಂದೆನ ಬೇಡ, ಸೋತನೆಂದೆನ ಬೇಡ, ಬತ್ತಿತೆನ್ನೋಳು ಸತ್ವದೂಟೆಯನ ಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ. ತೆರೆಯೇರು ಮತ್ತೆ ತೋರ್ಪುದು ನಾಳೆ, ಸೋಲು ಗೆಲುವು ಸ್ವಾಭಾವಿಕವೇ, ಒಂದು ಸೋಲಾಗಬಹುದು ಒಂದು ಗೆಲುವಾಗಬಹುದು, ಇಂದು ಬಿದ್ದ ಅಲೆ ನಾಳೆ ಏಳುತ್ತೆ, ಇಂದು ಬಂದ ಸೋಲು ನಾಳೆ ಗೆಲುವಾಗುತ್ತೆ ಅಂತ ಪೋಸ್ಟ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಈ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಿದೆಯಲ್ಲ, ಅದು ಸದ್ಯದ ಸೋಲು ಅಷ್ಟೇ, ಮುಂದೆ ನಾಳೆ ಖಂಡಿತ ಗೆಲುವು ಆಗೇ ಆಗುತ್ತೆ, ಮತ್ತೆ ರಾಜಕೀಯ ಜೀವನದಲ್ಲಿ ಮತ್ತೆ ಶೈನ್ ಆಗೇ ಆಗ್ತೀನಿ ಅನ್ನುವ ರೀತಿಯ ಒಂದು ಮೆಸೇಜ್ ಕೊಡುವ ರೀತಿ ಡಿವಿಜಿ ಅವರ ಸಾಲುಗಳನ್ನು ಪ್ರತಾಪ್ ಸಿಂಹ ಶೇರ್ ಮಾಡಿರೋದು ನಾವೀಗ ಗಮನಿಸ್ಬೋದು. ಪ್ರತಾಪ್ ಸಿಂಹ ಅವರ ಪೋಸ್ಟ್ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿಮರ್ಶೆಯಲ್ಲಿ ಟೀಕೆಗಳನ್ನು ಎದುರಿಸಿದಂತಹ ಸಂಸದ ಪ್ರತಾಪ್ ಸಿಂಹ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ.